ಈ ಮನೆ ಬೆಲೆ ಎಷ್ಟಿರ್ಬೋದು ಮಚ್ಚ, ಎಷ್ಟಿರ್ಬೋದು ನಿನ್ನ ಪ್ರಕಾರ ಈ ಮನೆ ಬೆಲೆ? ನನ್ನ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ. ಸೊ ಅದನ್ನು ಹಿಂಗೆ ಪಂಪ್ ಮಾಡಿದಾಗ ಕಾಫಿ ಆಚೆ ಬರುತ್ತೆ. ಇಡೀ ಗಾರ್ಡನು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಆಲ್ಮೋಸ್ಟ್ 7 AM ಆಗಿದೆ. ಆ್ಯಂಡ್ 7 AM ಆಗಿ ನಮಗೆ ಇವತ್ತೊಂದು ಇವೆಂಟ್ ಇತ್ತು. ಸೊ ಇವೆಂಟ್ಗೆ ಹೊರಡೋಣ ಅಂತ ರೆಡಿ ಆಗಿಬಿಟ್ಟು ಬಂದ್ವಿ. ಆ್ಯಂಡ್ ಇವತ್ತು ಅರ್ಜುನ್ ಇದ್ದಾನೆ. ಹಾಯ್. ಸೊ ಇವತ್ತು ನಾನು, ಅರ್ಜುನು, ಪ್ರಶಾಂತ್ ನಮ್ಮ ಜೊತೆ ಬರ್ತಾನೆ ಇಲ್ಲ ಗೊತ್ತಿಲ್ಲ, ಮೇ ಬಿ ಇದ್ದಾನೆ ಪ್ರಶಾಂತ್ ನನ್ನ ಜೊತೆ, ನೋಡೋಣ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಫುಲ್ ಡೇ ಆಗುತ್ತೆ ಇವೆಂಟು. ಸೊ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಅದ್ರ ಜೊತೆ ಗೈಸ್, ಇದು ಬೇಸಿಕಲಿ ಇವ್ರ ಆಫೀಸ್ ಸ್ಪೇಸು. ನೋಡಿ ಆಫೀಸ್ ಸ್ಪೇಸ್ ಎಷ್ಟು ಚೆನ್ನಾಗಿದೆ. ನನಗೆ ಈ ಮನೆ ತುಂಬ ಇಷ್ಟ, ಅದಕ್ಕೋಸ್ಕರ ವ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡಿದೆ. ಈ ಗಾರ್ಡನ್ನು ಒಳಗಡೆ ಬೇಡ, ಬೇಡ, ಯಾಕೆ ಸುಮ್ಮನೆ. ಬಟ್ ಈ ಗಾರ್ಡನ್ ತುಂಬ ಇಷ್ಟ ಗೈಸ್. ಮನೇಲಿ ಈ ಥರ ಹಿಂಗೆ ಗಾರ್ಡನ್ ಇದ್ದರೆ ಹಲಾಚೆ ಹಂಗೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಅರ್ಜುನ್ ಮಾತಾಡಿಕೊಂಡು ನಾವು ಯೂಶ್ವಲ್ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ವಿತ್ ಕಾಫಿ ಮಾಡ್ಕೊಂಡಿರ್ಬೋದು. ಬಟ್ ಎನಿವೆ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೊಂದು ದೇವ್ರದ್ದು ಏನಾರು ಇದ್ದರೆ ಸಕ್ಕತ್ತಾಗಿರೋದು. ಬಟ್ ಎನಿವೆ ಗೈಸ್, ಈ ಮನೆ ನಂಗೆ ಭಾಳ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಮಚ್ಚ ಅಲ್ಲಿ ಒಂದು ಚಿಕ್ಕ ಗಣೇಶ ಥರ ಅಥವಾ ಏನಾದ್ರು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಪೀಪಲ್ ಜನರಲಿ ಐ ಥಿಂಕ್ ಇಲ್ಲೆಲ್ಲ ಗಿಡ ಓವರ್ ಗ್ರೋ ಆಗಿದೆ. ಅದರ್ವೈಸ್ ಪೀಪಲ್ ವುಡ್ ಹ್ಯಾವ್ ಜಸ್ಟ್ ಸ್ಯಾಟ್ ಅಂಡ್ ಮೆಡಿಟೇಟೆಡ್. ಹೌದು, ಒಟ್ನಲ್ಲಿ ಅಲ್ಲಿ ಸಕ್ಕತ್ತಾಗಿದೆ. ಎನಿವೆ, ಈ ಮನೆ ಬೆಲೆ ಎಷ್ಟಿರ್ಬೋದು ಮಚ್ಚ, ಎಷ್ಟಿರ್ಬೋದು ನಿನ್ನ ಪ್ರಕಾರ ಈ ಮನೆ ಬೆಲೆ? ಅವ್ರ ರೆಂಟ್ ಎಷ್ಟಿರ್ಬೋದು ನಿನ್ನ ಪ್ರಕಾರ ಈ ಆಫೀಸರ್ ಪೇ ಮಾಡ್ತಿರೋದು? ಅಟ್ಲೀಸ್ಟ್ ಈ ಏರಿಯಾಗೆ ಅಂದರೆ ಒಂದು 40-45 ಇರ್ಬೋದು. 45,000 ಪೀಸು. ಆ್ಯಕ್ಚುಲಿ ನಮ್ಮ ಏರಿಯಾ ಕಂಪೇರ್ ಮಾಡಿದ್ರೆ ಈ ಏರಿಯಾದಲ್ಲಿ 45 ಆರಾಮಾಗಿ ಕೊಡ್ಬೋದು ಗೈಸ್. ಬ್ಯಾಂಗ್ಳೂರ್ ನಾರ್ತ್, ಬ್ಯಾಂಗ್ಳೂರ್ ನಾರ್ತು, ಆ ಕಡೆ ಸದಾಶಿವನಗರ, ಅಲ್ಲೆಲ್ಲ ಎಷ್ಟು 1.5 ಲಕ್ಷ ಹಂಗೆ ಆಗ್ಬಿಟ್ಟಿದೆ ರೆಂಟು. ಈ ಕಡೆ ಇದು ರಾಜಾಜಿನಗರಲ್ಲಿರೋದು. ಸೊ ಇಲ್ಲಿ ಒಂದು ಸ್ವಲ್ಪ ಓಕೆ. ಆ್ಯಂಡ್ ಇಲ್ಲಿ ನೋಡಿ ವಾಟರ್ ಫಾಲ್ಗೂ ಏನೋ ಸ್ವಲ್ಪ ಜಾಗ ಇದೆ. ಬಟ್ ಇವರು ಇದೆಲ್ಲ ಆ್ಯಕ್ಸೆಸ್ ಮಾಡ್ತಾ ಇಲ್ಲ, ಬಿಕಾಸ್ ಆಫೀಸ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡಿರೋದ್ರಿಂದ ಅಷ್ಟಿಲ್ಲ. ಎನಿವೆ, ಇವಾಗ ಇನ್ನೂ ಒಂದು 2-3 ಬರೋಕ್ಕೆ ಕಾಯ್ತಾ ಇದ್ವಿ. ಅವ್ರು ಬಂದಿದ ತಕ್ಷಣ ಕೆಲವು ಆ್ಯಕ್ಟಿವಿಟಿ ಐಟಮ್ಸು ಎಲ್ಲ ಸ್ವಲ್ಪ ಲೋಡ್ ಮಾಡಿಕೊಂಡು ಹೊರಡೋಣ. ಸೊ ನೋಡಿ, ಇಲ್ಲಿ ಇದಿಷ್ಟು ತೊಗೊಂಡು ಹೋಗಬೇಕು ನಾವು, ನಮ್ಮ ಆ್ಯಕ್ಟಿವಿಟಿ ಮಾಡಿಸೋದಕ್ಕೆ ಇವತ್ತು ಇದಿಷ್ಟು ಬೇಕು ನಮಗೆ. ಸೊ ಇವಾಗ ಇದನ್ನು ಕಾರಿಗೆ ಲೋಡ್ ಮಾಡಿಕೊಂಡು ಹೊರಡೋ ಟೈಮ್. ಅದಾದಮೇಲೆ ಐ ಕಂಟಿನ್ಯೂ ದ ಬ್ಲಾಗ್ ಗೈಸ್. ಜಸ್ಟ್ ಇವಾಗ ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟಕ್ಕೆ ಅಂತ ಕೂತ್ಕೊಂಡ್ರೆ ನಮ್ಮಮ್ಮ ನನಗೆ ನಾಟಿ ಕೋಳಿ ಸಾರು, ಆಮೇಲೆ ಆಮ್ಲೆಟ್ ಹಾಕ್ಕೊಟ್ಟು. ಪೀಸ್ ಅಲ್ಲಮ್ಮ? ಹಾಂ, ಯಾಕೆ ಪೀಸ್ ಇಲ್ಲ? ಓ, ಎನಿವೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದೆ ಬೆಂಗಳೂರು ವೆದರ್, ಹೆಂಗೆ ಅನಿಸಿದೆ ನಿಮಗೆ? ಓ ಗೈಸ್, ಎಷ್ಟು ಚಳಿ ಇದೆ ಅಂದರೆ ಒಂಥರ ಫುಲ್ ಗ್ಲೂಮಿ ಆಗಿದೆ. ಯಪ್ಪ, ಸಿಕ್ಕಾಬಿಡೆ ಗ್ಲೂಮಿ. ಮಧ್ಯಾಹ್ನನೋ ಬೆಳಗ್ಗೆನೋ ಇಲ್ಲ ಸಂಜೆನೋ ನೈಟೋ ಗೊತ್ತೇ ಆಗ್ತಾಯಿಲ್ಲ, ಹಂಗಾಗಿದೆ. ಆ್ಯಂಡ್ ಇವತ್ತು ಸಹೋನು ಮನೇಲಿದ್ದಾನೆ, ಸಂಡೇ ಆಗಿರೋದ್ರಿಂದ. ಸಹೋ ನೋಡಿ ಫುಲ್ ರೂಮೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡಿರ ಹೆಂಗೆ ಕುತ್ಕೊಂಡು ಅವನೇ. ಗೈಸ್, ಒಟ್ಟಲ್ಲಿ ಚಳಿಗೆ ಎಲ್ಲರೂ ಬ್ಲ್ಯಾಂಕೆಟ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ. ನಾನು ಮಡಿಸಿಟ್ಬಿಟ್ಟಿದ್ದೀನಿ. ನಾನು ಗೈಸ್ ಆ ಬ್ಲ್ಯಾಂಕೆಟ್ ಯೂಸ್ ಮಾಡ್ತಿದ್ದೆ, ಇನ್ನೊಂದು ಅದು ಸ್ವಲ್ಪ ತೆಳು ಇದೆ, ನೆನ್ನೆ ಇದು ತೊಗೊಂಡು ಹಾಕ್ಕೊಂಡಿದ್ದೀನಿ, ಚಳಿ ಕಂಟ್ರೋಲ್ ಆಗೋಲ್ಲ ಅಂತ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಅಪ್ಪ ಇವತ್ತು. ಮನೆಯಲ್ಲೂ ಸಾಕ್ಸ್ ಹಾಕ್ಕೊಳ್ಳೋಂಗಾಗಿದೆ ಇವಾಗ. ಎನಿವೆ, ಊಟ ಮಾಡಿ ಮುಗಿಸಿ ಇವತ್ತು ಫುಲ್ ಡೇ ಹೆಂಗೆ ಹೋಗುತ್ತೆ, ಏನೇನಾಗುತ್ತೆ ನೋಡೋಣ. ಸೊ ಗೈಸ್, ಇವಾಗ ಜಸ್ಟು ನಾವು ಒರೈನ್ ಮಾಲಿಗೆ ಬಂದ್ವಿ, ನಾನು ಮತ್ತು ರೋಹಿತ್. ಸೊ ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು ಯುನಿಕ್ಲೋ ಅಲ್ಲಿ. ಆ್ಯಂಡ್ ರೋಹಿತ್ ಕೂಡ ಬಂದಿದ್ದಾನೆ. ಹಾಯ್, ಸೇ ಹಾಯ್ ಟು ಮೈ ಚಾನಲ್. ಹಲೋ. ಸೊ ಎಸ್ ಗೈಸ್, ಇವನು ಹೈದ್ರಾಬಾದ್ಗೆ ಹೋಗಿದ್ದ, ಇವತ್ತು ಜಸ್ಟ್ ಬಂದ ಅವನು. ಆ್ಯಂಡ್ ಹಂಗೆ ಅವನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಂತೆ. ಸೊ ಅದಕ್ಕೆ ನಾನು ಬಟ್ಟೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಜೊತೆಗೆ ಹೋಗೋಣ ಅಂದಿದ್ದಕ್ಕೆ ಬರ್ತಾ ಇದ್ದಾನೆ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ ಮೇಲೆ. ಎಷ್ಟೊಂದು ದಿವಸ ಆಯಿತು ಒರೈನ್ ಮಾಲಿಗೆ ಬಂದು. ಈ ನಡುವೆ ಮಾಲ್ಸಿಗೆ ಬರೋದೇ ನಿಲ್ಲಿಸ್ಬಿಟ್ಟಿದ್ದೀವಿ. ಯುನಿಕ್ಲೋ ಅಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಸ್ವೆಟರ್ಸ್ ಎಲ್ಲ ಸ್ವಲ್ಪ ಫೇಮಸ್ ಇದೆ. ನಂದು ಎಕ್ಸ್ಚೇಂಜ್ ಆಯಿತು. ಸೊ ರೋಹಿತ್ ನೋಡ್ತಾ ಇದ್ದಾನೆ, ಇದೊಂದು ಬೀನಿ ತೊಗೊಂಡಿದ್ದಾನೆ. ಶೋ
ಇದೆರಡು ತೊಗೊಂಡಿದ್ದಾನೆ ಗೈಸ್, ತಲೆಗೆ ಹಾಕ್ಕೊಳ್ಳೋದು. ಆ್ಯಂಡ್ ಸೊ ಇವಾಗ ಸ್ವೆಟರ್ ಹುಡುಕ್ತಾ ಇದ್ದೀವಿ, ವುಲನ್ ಸ್ವೆಟರ್ ಅವನಿಗೆ ತೊಗೊಳಕ್ಕೆ ನನಗೇನು ತೊಗೊತಾ ಇಲ್ಲ. ನಾನು ಬೇಜಾನ್ ತೊಗೊಂಬಿಟ್ಟಿದ್ದೀನಿ ಈ ನಡುವೆ. ಶಾಪಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಗೈಸ್ ಈ ಸ್ಟೋರು ಇದೆಯಲ್ಲ ಯುನಿಕ್ಲೋ ಅಂತ, ಸೊ ಇದು ಇಂಡಿಯಾನಲ್ಲಿ ಆಲ್ಮೋಸ್ಟ್ ಒಂದು 4 ಸ್ಟೋರ್ ಏನೋ ಇದೆ, ಅದು ಕರ್ನಾಟಕದಲ್ಲಿ ಒಂದೇ ಇರೋದು. ಆ್ಯಂಡ್ ಇವ್ರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಲೆಟ್ಸ್ ಸಿ ಏನಾದ್ರು ಸಿಗುತ್ತಾ. ಸಿಕ್ಕಿಲ್ವಾ ಗೈಸ್? ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ. ಸಿ, ಇದು ರೀಸೆಂಟಾಗಿ ತೊಗೊಂಡಿದ್ದು ಗೈಸ್. ಸೊ ಈ ಪ್ಯಾಂಟು ಜಾರ್ಡನ್ಸು, ಸಾರಿ ಶೂ ಜಾರ್ಡನ್ಸು, ಆ್ಯಂಡ್ ಪ್ಯಾಂಟ್ ಗ್ರೀನ್ ಕಲರ್ ಪ್ಯಾಂಟ್ಸ್ ಆ್ಯಂಡ್ ವೈಟ್ ಶರ್ಟ್. ಚೆನ್ನಾಗಿದೆಯಾ? ರೇಟ್ ಮೈ ಔಟ್ಫಿಟ್. ವೈಟ್ ಲೆಗ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಗೈಸ್ ತೊಗೊಂಡಿರೋದು. ಯೂಶ್ವಲಿ ನಾನು ಹಾಕಲ್ಲ, ಬಟ್ ಇದು ನಾರ್ಮಲ್ ಕ್ಯಾಶುವಲ್ ಇಲ್ಲೇ ಮನೆ ಹತ್ರ ಹಾಕ್ಕೊಂಡು ಹೋಗೋಕ್ಕೆ ಆ್ಯಂಡ್ ಜಿಮ್ಮಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ಜಿಮ್ಗೂ ಕೂಡ ಇದೇ ಥರ ಹಾಕ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಂ, ಸಿಗ್ತಾ ಏನಾದರೂ? ಓ ಓಕೆ ಗೈಸ್, ಇವ್ರ ಸ್ವೆಟರ್ದು ಕ್ವಾಲಿಟಿ ನೋಡಿ ಗೈಸ್, ಆ ಫಿನಿಶು ಪ್ರತಿಯೊಂದು ಸಕ್ಕತ್ತಾಗಿದೆ. ಈ ಥರದ ನನಗೆ ನೀನು ಇವಾಗ ಕೈಯಲ್ಲಿ ಹಿಡ್ಕೊಂಡಿದ್ದೆಲ್ಲ ನಂಗೆ ಅದಿಷ್ಟ ಆಯಿತು. ಯೋ, ನಿನಗೂ ಸೂಟ್ ಆಗುತ್ತೆ. ಇದು ಒಂದು ಸ್ವಲ್ಪ ಈ ವಯಸ್ಸಾದವ್ರು ಹಾಕೊಂಡಿರೋ ಥರ ಇದೆ, ಇದು ಬೇಡ. ನೀನು ವಯಸ್ಸಾಗಿಲ್ಲ, ನೀನು ಯಂಗ್ ಗೈಸ್. ರೋಹಿತ್ ಏಜು 24, ಬಟ್ 24 ಅಂತ ಅನ್ಸಲ್ಲ ಅವ್ನಿಗೆ. ಅವನ ಏಜ್ ಹೇಳಿದ್ರೆ ಇಷ್ಟ ಆಗಲ್ಲ ಗೈಸ್. പക്ഷേ ನೀನು ಹೆಡ್ಡಿಂಗ್ ಶೈನ್ ಹೊಡಿತಿದೆ ಗೊತ್ತಾ? ಶೈನಿ ಹೆಡ್, ಸಕ್ಕತ್ ಶೈನ್ ಹೊಡಿತಿದೆ. ಅವ್ನ ಫ್ಯೂಚರ್ ಅಂತೆ, ಅವ್ನ ಫ್ಯೂಚರ್ ಅದೇ ಥರ ಶೈನ್ ಆಗುತ್ತಂತೆ. ಎನಿವೆ ಲೆಟ್ಸ್ ಶಾಪ್. ನೋಡಿ ಚಿಕ್ಕ ಮಕ್ಳಿಗೆ ಏನು ಸಕ್ಕತ್ತಾಗಿದೆಯಲ್ಲ, ಪುಟ್ಟದಾಗಿದೆ ಇದು. ಆ ಕ್ವಾಲಿಟಿ ಮಟೀರಿಯಲ್ ಎಲ್ಲ ಸಕ್ಕತ್ತಾಗಿದೆ ಗೈಸ್, ಕ್ಯೂಟಾಗಿದೆ, ಹೆವಿ ಕ್ಯೂಟಾಗಿದೆ. ಜಸ್ಟ್ ಆಯಿತು ನೋಡಿ, 4,500 ಮಾಡಿದ್ದಾನೆ. ಸುಮ್ಮನೆ ನಾನು ಎಕ್ಸ್ಚೇಂಜ್ ಮಾಡ್ಸೋಕ್ಕೆ ಅಂತ ಬಂದು ನನ್ನ ಜೊತೆ ಮಾಡಿದ್ದಾನೆ ಗೈಸ್. ಇನ್ನು ಅವನೇ ಶಾಪಿಂಗ್ ಹೋದರೆ ಇನ್ನು ಎಷ್ಟು ಮಾಡ್ಬೋದು ಯೋಚನೆ ಮಾಡಿ. ಕೋಲ್ಡ್ ಆಗಿದೆ ಅಂತ ಯಾರೋ ಬೆಂಗಳೂರು ವೆದರ್ ಕೋಲ್ಡ್ ಇದೆ ಅಂತ. ಕೋಲ್ಡೇ ಇಲ್ಲ ಗುರು, ನಿನ್ನೆ ಹೆಂಗಿತ್ತು ನೋಡ್ಬೇಕಿತ್ತು ನೀನು. ಇವತ್ತು ಪರವಾಗಿಲ್ಲ, ನಿನ್ನೆ ಜಾಸ್ತಿ ಇತ್ತು. ಇವನ್ಗೆ ಅರ್ಥ ಮಾಡಿಸೋದ್ರ ಬದಲು ಸುಮ್ಮನೆ ಇರೋದು ಬೆಟರು. ನೀನು ಡೆಫಿನೆಟ್ಲಿ ಶಾಪಿಂಗ್ ಮಾಡಬೇಕಂತ ತಲೆ ಫಿಕ್ಸ್ ಆಗ್ಬಿಟ್ಟು ಬಂದಿದ್ದ ಅಥವಾ? ನನಗೆ ಬೀಡಿ ಬೇಕಿತ್ತು, ಏನು ಶಾಪಿಂಗ್ ಮಾಡಿಲ್ಲ ನಾವು ಗೈಸ್. ನೋಡಿ, ಏನು ಶಾಪಿಂಗ್ ಮಾಡಿದಿರ ಇಷ್ಟೊಂದೆಲ್ಲ ಬಿಲ್ ಮಾಡ್ತಾನೆ. 45,000 ಬಿಲ್ಲಿಂಗ್ ಮಾಡಿದ್ದೀನಿ ಗೈಸ್. ಯಾವ 45,000 ಬಿಲ್ಲಿಂಗ್ ಮಾಡಿದ್ದು? ಸ್ಟಿಲ್ ಬ್ರೋ ಗೈಸ್, ಯಾವುದೋ ತಲೆಗೆ ಹಾಕೊಳ್ಳೋ ಒಂದು ಕ್ಯಾಪು ಮತ್ತು ಹಾಕೊಳ್ಳೋ ಒಂದು ಸ್ವೆಟ್ರಿಗೆ 5,000 ಕೊಟ್ಬಿಟ್ಟು ಬಂದಿದ್ದಾನೆ. ನಾವು ಅಷ್ಟೆಲ್ಲ ಖರ್ಚು ಮಾಡಲ್ಲ ಮಚ್ಚ, ನಿಜನ. ನಮ್ಗೇನು ಗೊತ್ತಾ, ಇದು ಖರ್ಚು ಮಾಡೋದೆಲ್ಲ ಒಂಚೂರು ಹಿಡಿತದಲ್ಲಿರುತ್ತೆ. ನಾವೆಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್, ನಾವೆಲ್ಲ ಅಷ್ಟೊಂದೆಲ್ಲ ಖರ್ಚು ಮಾಡಲ್ಲ. ನಾವೇನೋ ಆಫರ್ ಇದ್ದಾಗ ತೊಗೊತೀವಿ, ಆಫರ್ ಇಲ್ಲದೆ ಇರೋ ಟೈಮಲ್ಲೆಲ್ಲ ಎಲ್ಲ ತೊಗೊಳಲ್ಲ. ಅದು ನಾನೇನೋ ಮಾಡಿದ್ದಕ್ಕೆ ನೀನು 300 ರೂಪಾಯಿ ಗೈಸ್. ಅದನ್ನು ಫಸ್ಟ್ ಟೈಮ್ ಇಲ್ಲಿ ಶಾಪ್ ಮಾಡಿದ್ರೆ ಅವ್ರ ಆ್ಯಪ್ ಏನೋ ಡೌನ್ಲೋಡ್ ಮಾಡಿದ್ರೆ 300 ರೂಪೀಸ್ ಆಫರ್ ಅಂತ ಏನೋ ಇತ್ತು. ನಾನು ಅದನ್ನು ಮತ್ತೆ ನಂಗೆ ಆಫರ್ ಇದೆ ಇರು ಅಂದ್ಬಿಟ್ಟು ನಾನು ಅದು ಹಾಕಿದ್ರೆ 300 ರೂಪಾಯಿ. ಇದೇನು ಆಫರು, ಇದಕ್ಕೆ ಆಫರ್ ಅಂತ ಹೇಳ್ದ ಅಂತ ಗೈಸ್. ಈ ತರ ದೌಲತ್ ಇದ್ರೆ ದೇವ್ರ ಹೆಂಗ್ ದುಡ್ಡು ಕೊಡ್ತಾನೆ, ನೀನ್ ಯೋಚನೆ ಮಾಡು. ಆಫರ್ ಇದೆ ಅಂತ ಯಾವ್ದು 300 ರೂಪೀಸ್ ಒಂದ್ ಸಾಕ್ಸ್ ಫ್ರೀ ಬಂತ, ಒಂದ್ ಸಾಕ್ಸ್ ಫ್ರೀ ಬಂತಾನೆ. ನೀನ್ ಹೇಳು, ಬಂತು ತಾನೆ? ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತೀವಿ ನಾವು ಇಲ್ಲಿ ನೋಡಿ. 1,000, 5,000, 10,000, 20,000 ಎಲ್ಲ ಟಿಪ್ಸ್ ಮಾಡೋರು ಇವರೆಲ್ಲ ದೊಡ್ಡ ಮನುಷ್ಯರು ಗೈಸ್. ನಾವೆಲ್ಲ ಚಿಕ್ಕವರು, ಬಿಗ್ ಪೀಪಲ್ಸ್. ಎಂಡ್ ಆಫ್ ದ ಡೇ ಪಾಪ ನಮ್ಮ ರೋಹಿತ್ ಹಂಬಲ್ ಬಾಯ್. ಲೆಟ್ಸ್ ಗೋ. ಮಗನೇ ಮಾತಾಡಿದೆಲ್ಲ ಮಾತಾಡ್ಬಿಟ್ಟು ಇಲ್ಲ ಅದು ಸುಮ್ಮನೆ ಗೈಸ್, ಕಾಲು ಎಳಿಯೋಕ್ಕಷ್ಟೇ, ಹಂಗೆಲ್ಲ ಇಲ್ಲ, ಕಾಲು ಎಳಿಯೋಕ್ಕಷ್ಟೇ ಅದು. ಸರಿ, ಇವಾಗ ಬನ್ನಿ, ವಿಲ್ ಗೋ ಬ್ಯಾಕ್ ಟು ಮನೆ ಅವ್ರ ಏರಿಯಾ, ವಿಲ್ ಸಿ ಗೈಸ್. ನಮ್ಮ ದೇಶ ಏನಕ್ಕೆ ಉದ್ಧಾರ ಆಗಲ್ಲ ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೀಟಾಗಿ ಇಲ್ಲಿ ಮಧ್ಯೆ ಇಲ್ಲಿ ಡಿವೈಡರ್ ಹಿಂಗೆ ಹಾಕಿದಾರ. ಇದೇನಕ್ಕೆ ಹಾಕಿದ್ದಾರೆ, ಈ ಕಡೆ ಗಾಡಿ ಎಲ್ಲ ಹಿಂಗೆ ಹೋಗಲಿ, ಆ ಕಡೆ ಗಾಡಿ ಇಲ್ಲ ಹಂಗೆ ಬರಲಿ ಅಂತ. ಬಟ್ ನೋಡಿ, ನಮ್ಮ ಅನ್ಎಜುಕೇಟೆಡ್ ಬ್ಲಡಿ ಪೀಪಲ್ ಎಲ್ಲ ಆ ಕಡೆ ನಿಲ್ಲಿಸೋದು. ಇದು ಮಾಡಿರೋದೇ ಒನ್ ವೇ, ಬಟ್ ಇದು ನೋಡಿದ್ರೆ ಎಲ್ಲ 2 ವೇ ಮಾಡ್ಕೊಂಡಿದ್ದಾರೆ. ಅದೇನಕ್ಕಾದ್ರೆ ಹಂಗೆ ಬಿಟ್ಟಿದ ತಕ್ಷಣ ಹಿಂಗೆ ಸಡನ್ನಾಗಿ ಹಿಂಗೆ ನುಕ್ಕೊಂಡು ಹೋಗ್ಬಿಡ್ಬೋದು ಅಂತಾರೆ. ಎಷ್ಟು ಉರ್ದೋಗುತ್ತೆ ಅಂದರೆ, ಆ ಕಡೆನೂ ಅಷ್ಟೇ, ಆ ಕಡೆನೂ ಹಂಗೆ ನಿಂತಿರ್ತಾರೆ, ಈ ಕಡೆನೂ ಹಿಂಗೆ ನಿಂತಿರ್ತಾರೆ. ನಿಜ ನನಗೆ ಆಪೋಸಿಟ್ ಸಿಕ್ಕರೆ ನಾನು ಸೀರಿಯಸ್ ಆಗಿ ನಾನು ಅಡ್ಡ ಹಾಕ್ಕೊಂಡು ನಿಲ್ಸ್ಕೊಂಡ್ಬಿಡ್ತೀನಿ, ಹಿಂದೆ ತೆಗಿಯೋ ತನಕ ಬಿಡಲ್ಲ. ಅದು ಇರಿಟೇಟ್ ಆಗುತ್ತೆ.
ಏನೊಂದು ಮ್ಯಾಕ್ಸಿಮಮ್ ಒಂದು 2 ಮಿನಿಟ್ಸ್ ಕಳ್ಕೊಳ್ಳುತ್ತೆ ಹಿಂಗೆಲ್ಲ ಹೋಗೋಕ್ಕೆ. ಇವ್ರು ಇವಾಗ ಇಲ್ಲಿ ಗಾಡಿ ಹಾಕೊಂಡಿರೋದಕ್ಕೆ ಅಲ್ಲಿರೋ ವೆಯ್ಟ್ ಮಾಡಬೇಕು, ಇವ್ರು ಪಾಸ್ ಆಗೋ ತನಕ. ಇವ್ರಿಗೆ ಜಾಗ ಬಿಟ್ಟಿಲ್ಲ ಅಂದರೆ ನಮ್ಮ ಮೇಲೇ ಜಗಳಕ್ಕೆ ಬರ್ತಾರೆ. ಒಟ್ಟಿನಲ್ಲಿ ಈ ಸಿಸ್ಟಮ್ಮೇ ಒಂಥರ ಸರಿ ಇಲ್ಲ ಗೈಸ್. ಇದಕ್ಕೆ ಅರ್ಧ ಎಲ್ಲ ಜನ ದೇಶ ಬಿಟ್ಟು ಓಡೋಗೋದು. ಸರ್ ಏನ್ ಜೆಂಟಲ್ಮ್ಯಾನ್ ಅಂತ ಅಷ್ಟು ಹತ್ರ ಇದೆಯಲ್ಲ ಆ ಬೈಕಿಗೆ, ಅದ್ ಸರಿನಾ? ಯೋ ಅಲ್ಲಿ ಎಷ್ಟು ಜಾಗ ಇದೆ ನೋಡು, ಬೇಜಾನ್ ಜಾಗ ಇದೆ ಅಷ್ಟೇ ಇಷ್ಟು ಮಚ್ಚ, ಅಲ್ಲಿ ಬೇಜಾನ್ ಜಾಗ ಇದೆ. ಅಲ್ಲಿ ಒಬ್ರು ನಡ್ಕೊಂಡು ಹೋಗೋಷ್ಟು ಜಾಗ ಇದೆ. ಕೊಡೋಷ್ಟು ಜಾಗ ಕೊಟ್ಟಿದ್ದೀನ, ಇನ್ನೆಷ್ಟು ಜಾಗ ಕೊಡ್ಬೇಕಪ್ಪ ನಿನ್ಗೆ, ನೀನ್ ಹೇಳು. ಯಾವಾಗ್ಲೂ ನಾವು ರ್ಯಾಶ್ ಆಗಿಬಿಟ್ಟು ಬೇರೆಯವ್ರ ರ್ಯಾಶ್ ಅಂತ. ಇವಾಗ ನಾವು ರ್ಯಾಶ್ ಅಂತ ಎಲ್ಲಿ ರ್ಯಾಶ್ ಡ್ರೈವರ್ ನಾನ್ ನೋಡಿಲ್ಲಪ್ಪ ಮಚ್ಚ. ನಾನ್ ರ್ಯಾಶೇ ಇಲ್ಲ, ರ್ಯಾಶ್ ಆಗೋಗ್ಬಿಟ್ಟು ಕ್ಲೋಸ್ ಇರ್ತೀನಿ ಬಟ್ ರ್ಯಾಶ್ ಇಲ್ಲ. ನಾನು ಒಳ್ಳೆಯವನು ಅಂತ ಹೇಳ್ತೀಯಲ್ಲ, ಕಳ್ಳ ಮಚ್ಚ. ಓ ಮತ್ತೆ ನೀನ್ ಸೈಂಟಾ? ನಾನ್ ಸೈಂಟ್ ಗುರು. ಹೌದಾ? ಮೊಕ್ಕ ಸೈಂಟ್ ಯಾವ್ದು ಇಲ್ಲ, ಸ್ಕ್ಯಾಮ್. ನಾನು ಸ್ಕೂಟಿಯಲ್ಲೆಲ್ಲ ಆಚೆ ಹೋಗ್ತೀನಿ, ನೀನು ಸ್ಕೂಟಿಯಲ್ಲಿ ಆಚೆ. ಗೈಸ್ ಅವನ ಹತ್ರ ಸ್ಕೂಟಿನೇ ಇಲ್ಲ. ಅವನ ಹತ್ರ ಇದ್ದಿದ್ ಒಂದು ಓಲಾನು, 3 ಸ್ಕೂಟಿ ಇದೆ ತೋರ್ಸ್ಲಾ? ನಿನ್ನ ಹತ್ರ ಇವಾಗ ಒಂದು ಓಲಾನು ನನಗೆ ಗಿವ್ ಅವೇ ಕೊಟ್ಬಿಟ್ಟಿದ್ದಾನೆ. ಆಕ್ಟಿವಾ, ಓಲಾ ಏನೂ ಇಲ್ಲ, ಬರೀ ಅವೆಲ್ಲ ಸುಳ್ಳು. ಅದೆಲ್ಲ ಆಚೆ ಜನಕ್ಕೆ ಸ್ವಲ್ಪ ಹಂಬಲ್ ಪೊಲಿಟಿಷಿಯನ್ ಅಂತ ತೋರಿಸ್ತಾರೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಸ್ಪಾಯಿಲ್ಟ್, ಅದೆಲ್ಲ ಏನಿಲ್ಲ. ಬಟ್ ಅದೇ ಇದೊಂದು ವಿಷಯ ನಂಗೆ ಭಾಳ ಇರಿಟೇಷನ್ ಅನಿಸ್ತು, ಅದಕ್ಕೆ ಗೈಸ್ ತೋರ್ಸೋಣ ಅಂದ್ಬಿಟ್ಟು ತೋರಿಸ್ತಾರೆ. ನೋಡಿದ್ರೆ he should be ashamed bro. Yeah, let him be ashamed. Stop being a hater bro. ಇನ್ನೇನು ಹೋಗು ನಿಂತ್ಕೋ ಅಂತ ನಿಲ್ಸ್ಬಿಡ್ಬೇಕಾ? ಹಿಂಗೆ ಮಚ್ಚ. ಇವಾಗ ಆ ಕಡೆ ಗಾಡಿ ಬಂದ್ರೆ ಎಲ್ಲಿ ಹೋಗ್ಬೇಕು ಹೇಳಿ, ಎಲ್ಲಿ ಹೋಗ್ಬೇಕು? ಇವಾಗ ನೀನೇನು ಹಿಂಗೆ ಹೇಳ್ಬಿಟ್ರೆ ಅವ್ರು ಏನ್ ಮಾಡೋಗ್ಬಿಡ್ತಾರೆ. ಅಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಇವಾಗ ನೋಡಿ, ನಾನು ರೋಹಿತ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾನು ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಐ ಆಮ್ ಜಸ್ಟ್ ಟೆಲಿಂಗ್ ಮೈ ಒಪಿನಿಯನ್ ಬ್ರೋ. ಅದು ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟ. ಏನಿವೆ, ಬನ್ನಿ ಹೋಗೋಣ ಗೈಸ್. ಇವಾಗ ಜಸ್ಟ್ ರೋಹಿತ್ ಮನೆ ಹತ್ರ ಬಂದಿದ್ದೆ. ಸೊ ಇವ್ರ ಮನೆ ಹತ್ರ ಕ್ರಿಸ್ಮಸ್ಗೆ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಇಡೀ ಗಾರ್ಡನು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕ್ರಿಸ್ಮಸ್ ಟ್ರೀ. ಸೊ ಇವರು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ. ನೀವು ಕ್ರಿಶ್ಚಿಯನ್ಸು. ಸೊ ಎನಿವೆ ನೋಡಿ ಗೈಸ್, ಸಕ್ಕತ್ತಾಗಿ ಮಾಡಿರೋ. ಇವನು ಇದೆಲ್ಲ ಮಾಡಲ್ಲ, ಇವ್ರ ಅಮ್ಮ ಗೈಸ್ ಇದೆಲ್ಲ ತುಂಬ ಮಾಡ್ತಾರೆ ಜಾಸ್ತಿ. ಆ್ಯಂಡ್ ಈ ಕಡೆ ನೋಡಿ ತೋರಿಸ್ತೀನಿ ಮುಂದೆಯಿಂದ. ನಂಗೆ ತುಂಬ ಇಷ್ಟ ಇವ್ರ ಮುಂಚೆಯಿಂದನೂ ಇದೆಲ್ಲ ಪ್ರಿಪ್ರೇಷನ್ಸ್. ಅವ್ರಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕಡೆ ಸ್ಟಾರ್ಸು, ಇಲ್ಲಿ ಸ್ಟಾರ್ಸು. ಸೊ ಟೋಟಲ್ 25 ಸ್ಟಾರ್ಸ್ ಏನೋ ಹಾಕಿದಾರಂತೆ. ಆ್ಯಂಡ್ ಇಡೀ ಮನೆ ಈ ಚಿಕ್ಕದು ಒಂದೊಂದೇ ಲೈಟ್, ಆ ಡೀಟೇಲಿಂಗ್ ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಒಂದು ಚಿಕ್ಕದ ಗಾರ್ಡನ್ ಥರ ಇದೆ, ಸೊ ಅಲ್ಲೂ ಹಾಕಿದ್ದಾರೆ. ಆ್ಯಂಡ್ ಇಡೀ ಮನೆ ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್, ನಂಗೆ ಭಾಳ ಇಷ್ಟ ಆಯಿತು. ನಾವು ನಮ್ಮ ಫೆಸ್ಟಿವಲ್ಗಳು ಅದೇ ದೀಪಾವಳಿ ಒಂದು ಬಿಟ್ಟರೆ ಯೂಶ್ವಲಿ ಈ ಥರ ಮಾಡಲ್ಲ. ಬಟ್ ಚೆನ್ನಾಗಿದೆ. ಇವ್ರಿಗಿರೋದೇ ಒಂದು ಸ್ವಲ್ಪ ಕಮ್ಮಿ ಹಬ್ಬ, ಅದರಲ್ಲೂ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಖುಷಿ ಆಗುತ್ತೆ ಅಂತ. ಇಡೀ ರೋಡಲ್ಲಿ ನೋಡಿ ಖಾಲಿ, ಎಲ್ಲೂ ಏನೂ ಇಲ್ಲ. ಇಲ್ಲೊಂದು ಮಾತ್ರ ಫುಲ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಎನಿವೆ ಬನ್ನಿ ಹೋಗುವ. ಇವನ್ ಮನೆ ಹತ್ರ ಒಂದು ರೌಂಡ್ ಸ್ಟಾಪ್ ಮಾಡು ಅಂತ ಅಂದ. ಸೊ ಅದಕ್ಕೆ ಒಂದು ರೌಂಡ್ ಸ್ಟಾಪ್ ಮಾಡಿ ಹಾಗೆ ಮನೆಯೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ಲೆಟ್ಸ್ ಗೋ ಗೈಸ್. ನೋಡಿ ಇದನ್ನು ಏರೋಪ್ರೆಸ್ ಅಂತಾರೆ. ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾಫಿ. ಸೊ ಅದನ್ನು ಹಿಂಗೆ ಪಂಪ್ ಮಾಡಿದಾಗ ಕಾಫಿ ಆಚೆ ಬರುತ್ತೆ. ಕ್ಯಾನ್ ಯು ಜಸ್ಟ್ ಟೇಕ್ ಯೋರ್ ಫೋನ್ ಅವೇ? ಇಂಥವಿದ್ರೆ ನಂಗೆ ಕಾಂಟೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಗೈಸ್. ಅದು ನಂದ ಯಾರ್ದು? ಹಾಂ, ಬ್ರ್ಯಾಂಡ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ದು ಅಂತ. ನೈಸ್ ಗೈಸ್, ಒಂಥರ ಫ್ಯಾನ್ಸಿ ಆಗಿತ್ತಲ್ಲ ಈ ಥರ ಕಾಫಿ. ಎಷ್ಟೊಂದು ಜನ ನೋಡಿರಲ್ಲ, ಬಿಕಾಸ್ ನಾನು ಇಲ್ಲೇ ರೀಸೆಂಟಾಗಿ ನನಗೆ ಗೊತ್ತಾಗಿದೆ ಏರೋಪ್ರೆಸ್ ಅಂತ ಒಂದಿದೆ ಅಂತ. ಸೊ ಎಸ್, ಆ್ಯಂಡ್ ಇದು ನನ್ನ ಕಾಫಿ ಗೈಸ್. ನನ್ನ ಕಾಫಿ ಅಲ್ಲ, ನನ್ನ ಟೀ, ಪೀಚ್ ಐಸ್ ಟೀ. ಸೊ ನಾನು ಸ್ವಲ್ಪ ಕೋಲ್ಡ್ ಏನಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ಗೈಸ್. ಸಾಹಿತ್ಯ ಅವಳ ಹೇರ್ ಕಲರ್ ಮಾಡಿಸಿದ್ದಾನೆ, ತೋರಿಸ್ತೀನಿ. ಅಲ್ಲಿ ಫುಲ್ ಬೋರ್ಡ್ ಎಲ್ಲ ಕಾಣಿಸ್ತಾ ಇದೆ. ನೋಡಿ ಗೈಸ್, ಗೊತ್ತಾಗ್ತಾ ಇದೆ. ಫುಲ್ ಹೇರ್ ಕಲರ್ ಎಲ್ಲ ಮಾಡಿಸ್ಕೊಂಡು ಹಿಂಗಿದ್ದಾಳೆ. ಅದು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟು ಫುಲ್ ಒಳ್ಳೆ ಹೋಲಿ ಆಡ್ಕೊಂಡು ಬಂದಿರೋ ಥರ ಇದ್ದಾಳೆ. ನಿಂಗೆ ಕೆಲಸ ಮಾಡು ಕೆಲಸ, ನಿನ್ಗೆ ಯಾರು ಬೇಡ ಅಂತಿರೋದು? ನಿನ್ನ ಪಾಡಿಗೆ ನೀನು ಏನು ಮಾಡಬೇಕೋ ಮಾಡು. ಏನಕ್ಕೆ ತಲೆ ಕೆಡಿಸ್ಕೊತಾ ಇದೆಯಾ? ಶಿಲ್ಕರ್ ಹೊಸ ಆಯ್ತ್ಯಾ?
ಓಕೆ ಬಿಡು ಹೋಗ್ಲಿ ತೋರಿಸಲ್ಲ. ಓಕೆ ಫೈನ್ ಕಟ್ ಮಾಡ್ತೀನಿ ಎನಿವೆ. ಸೊ ಅವಳು ಹೇರ್ ಕಲರ್ ಮಾಡಿಸಿದ್ಲಲ್ಲ, ಸೊ ಅದಕ್ಕೆ ಹಂಗೆ ತೋರಿಸೋಣ ಅಂದ್ಬಿಟ್ಟು ಅಂದ್ಕೊಂಡೆ. ನೋಡಿ ಗೈಸ್ ಇಲ್ಲೆಲ್ಲ ಅದು ಹೋಗಿ ಯಾವ ಕಲರ್ ಹೇರ್ ಮಾಡಿಸಿದಾಳೆ ಅಂದರೆ ರೆಡ್ಡು. ಇಟ್ಸ್ ಕಾಲ್ಡ್ ಏನು ಆಲ್ರೆಡಿ ತೋರಿಸಿದಾಯ್ತು, ನೀನು ಬ್ಲಾಕ್ ಮಾಡೋದು ಏನು ಯೂಸ್ ಇಲ್ಲ. ಅಟ್ಲೀಸ್ಟ್ ಪುಲ್ ಇಟ್ ಔಟ್ ಕಾನ್ಫಿಡೆಂಟ್ ಆಗಾದ್ರು ಇವು ಫೈನ್ ಮಚ್. ಅಲ್ಲಿ ನೋಡಿ ಎಲ್ಲ ಕಾಣಿಸ್ತಾ ಇದೆ. ಅವಳು ಏನು ಕವರ್ ಮಾಡ್ತಾಳೆ, ನೀನು ಇವಾಗ ಮತ್ತೆ ಕವರ್ ಮಾಡಿದ್ರೆ ಕಿವಿ ಹತ್ರ ಎಲ್ಲ ನೋಡಿ ಗೈಸ್ ಫುಲ್ ಎಲ್ಲ ನ್ಯೂಸ್ ಚಾನಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾರೆ ಹಿಂಗೆ ಇಟ್ಕೊಂತಾರಲ್ಲ ಹಂಗಿದೆ. ಗಾಡಿ ಓಡ್ಸೋಕೆ ಗೊತ್ತಾ ಗೈಸ್? ಸಾಹಿತ್ಯ ಒಂದು ಗಾಡಿ ಓಡಿಸೋ ಸ್ಕಿಲ್ಸ್ ನೋಡೋಣ. ಓಕೆ ಬಾಯ್. ಹಾಂ ಸರಿ ಸಾಹಿತ್ಯ ಬಾಯ್. ಹಾಂ ಬೀಳ್ಸ್ಬೇಡ ಅಷ್ಟೇ ನಮ್ಮ ಹುಡುಗನ. ಈಸ್ ಬೇಸಿಕಲಿ ಹೋಯ್ತು ವಾಪಸ್ ಬರ್ತಾನೆ, ಬಟ್ ಅವಳಿಗೆ ಗಾಡಿ ಓಡ್ಸೋಕೆ ಆ್ಯಕ್ಚುಲಿ ಗೊತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಕಳಿಸಿದ್ವಿ. ಇಲ್ಲ ನೀನು ಡ್ರಾಪ್ ಮಾಡಬೇಕು ರೋಹಿತ್ನ ಅಂತ. ನೋಡೋಣ ದಬ್ಗಿ ಬಾಕ್ತಾಳ ಏನು ಮಾಡ್ತಾಳೆ. ಸಾಹಿತ್ಯನ ಡ್ರೈವಿಂಗ್ ಟೆಸ್ಟು ಪರವಾಗಿಲ್ಲ, ಓಡಿಸೇ ಬಿಟ್ಲು. ಸಾಹಿತ್ಯ ನಿಂಗೆ ಓಡ್ಸೋಕ್ಕೆ ಆ್ಯಕ್ಚುಲಿ ಗೊತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ. ಎನಿವೆ ಥ್ಯಾಂಕ್ ಯು. ಓಕೆ ಬಾಯ್. ಪರವಾಗಿಲ್ಲ ಗೈಸ್, ಪಾಸ್ ಆಗಿಬಿಟ್ಲು. ನಾನು ನಿಜ ಯಾವುದೋ ನೂಬು ಓಡಿಸಲ್ಲ ಅಂತ ಅಂದ್ಕೊಂಡೆ. ಹಾಂ ಅದಕ್ಕೆ ರೂಟ್ ಗೊತ್ತಿಲ್ಲ. ಇಲ್ಲಿಂದ ಹೋಗ್ತಾಳೆ, ಯಾವುದೋ ಒಂದು ಮೇನ್ ರೋಡ್ ಸಿಕ್ಕಿರೋ ಮೇನ್ ರೋಡಿಂದ ನೋಡ್ಕೊಂಡು ಹೋಗೋದು. ಏನಾಯ್ತು? ಶಿಟ್ ಗೈಸ್ ಇವಾಗ ಹೋಗಲ್ಲ ಲೈಟ್ ಕಂಬಕ್ಕೆ ಗೊತ್ತಿದ್ಲು. ಅವಳಿಗೆ ಕಣ್ಣು ಕಾಣಿಸಲ್ಲ ಆಯ್ತಾ ನೀಟಾಗೆ, ಬಟ್ ಅಂದರೆ ಪವರ್ ಇದೆ, ಕಣ್ಣು ಕಾಣಿಸಲ್ಲ ನೀಟಾಗೆ ಅಂದರೆ. ಸೊ ಇವಳೇನು ಮಾಡ್ತಾಳೆ, ಗ್ಲಾಸಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಹಂಗೆ ಕಾಣಿಸ್ತೀವನೇ ಓಡಿಸ್ತಾಳೆ. ಸೊ ಎನಿವೆ ಬನ್ನಿ, ಇವಾಗ ಮನೆಗೆ ಹೋಗೋ ಟೈಮ್. ಹೆವಿ ಲೇಟ್ ಆಗಿದೆ. ನಮ್ಮಮ್ಮ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಮನೇಲಿ. ಆ್ಯಂಡ್ ಹಾಗೆ ಗೈಸ್ ಇದನ್ನು ಹೇಳ್ತಾ ನಾನು ಈ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇವತ್ತು ಬಂದಿದ್ದಕ್ಕೆ, ಶಾಪಿಂಗ್ ನನ್ನ ಬದಲು ನೀನೇ ಶಾಪಿಂಗ್ ಮಾಡಿದ್ದಕ್ಕೆ. ಎನಿವೆ ಸೊ ಇದನ್ನು ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಲವ್ ಯು ಆಲ್ ಗೈಸ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ.